ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಗೊಂದಲ ಇಲ್ಲ. ಇದು ಟಿವಿ9ಗೆ ಆಯೋಗದ ಕಾರ್ಯದರ್ಶಿ ದಯಾನಂದ್ ಅವರು ಕೊಟ್ಟಂತ ಹೇಳಿಕೆ. ಗೊಂದಲವನ್ನ ಯಾರು ಮಾಡ್ಕೊಂಡ್ರೋ ಗೊತ್ತಿಲ್ಲ. ಇಂತಹ ಜಾತಿಯವರೇ ಅಂತ ನಮ್ಮಲ್ಲಿ ಪಟ್ಟಿ ಇಲ್ಲ. ನೀವು ಯಾವ ಜಾತಿ ಅಂತ ಹೇಳಿದಾಗ ಓಪನ್ ಆಗುತ್ತೆ. ಜಿಬಿಎ ವ್ಯಾಪ್ತಿಯಲ್ಲಿ ಸ್ವಲ್ಪ ಸಮಯಾವಕಾಶ ಕೇಳಿದ್ದಾರೆ. ಯಾವುದೇ ಜಾತಿಯ ಬದಲಾವಣೆ ಪ್ರಶ್ನೆ ಬರೋದಿಲ್ಲ ಅಂತ ಟಿವಿ9ಗೆ ಆಯೋಗದ ಕಾರ್ಯದರ್ಶಿ ದಯಾನಂದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ಪ್ರಸನ್ನ ದಯಾನಂದ್ ಅವರೊಟ್ಟಿಗೆ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಸರ್, ಇವತ್ತು ಕೆಲವೊಂದಿಷ್ಟು ಗೊಂದಲಗಳು ಕ್ರಿಶ್ಚಿಯನ್ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೇಲಿದ್ದು, ಅದೆಲ್ಲವನ್ನು ಹಿಂದುಳಿದ ವರ್ಗದ ಆಯೋಗ ಹೇಗೆ ಸರಿಪಡಿಸಿದೆ, ಯಾವ ರೀತಿ ಡ್ರಾಪ್ ಡೌನ್ ಮಾಡಿದಿರಿ, ಮತ್ತು ಅದನ್ನು ಹೇಗೆ ಮಾಸ್ಕ್ ಆಗಿದೆ, ಮತ್ತು ಇದರಿಂದ ಗೊಂದಲ ಸರಿಯಾಗತ್ತಾ? ನೋಡಿ, ಗೊಂದಲ ಆ್ಯಕ್ಚುಲಿ ಇರಲಿಲ್ಲ. ಗೊಂದಲ ಯಾರು ಮಾಡಿಕೊಂಡ್ರು ಅಂತ ನನಗೆ ಗೊತ್ತಿಲ್ಲ. ಗೊಂದಲ ನಮ್ಮ ಆಯೋಗಕ್ಕಂತೂ ಇಲ್ಲ. ಯಾವುದೇ ಜಾತಿಯನ್ನ ನಾವು ಇಂಥವ್ದೇ ಅಂತ ಎಲ್ಲೂ ಇಲ್ಲ, ಪಟ್ಟಿ ಇಲ್ಲ. ನಾವು ನಮ್ಮ ಎನಾಮರೇಟರ್ ಗಣತಿದಾರರು ಅಥವಾ ಸಮೀಕ್ಷಾದಾರರಿಗೆ ಅನುಕೂಲ ಆಗಲಿ ಅಂತ ಜಾತಿಗಳ ಪಟ್ಟಿಯನ್ನು ಡ್ರಾಪ್ ಡೌನ್ ಮಾಡ್ಕೊಂಡು ಇಟ್ಕೊಂಡಿದ್ದೇವೆ. ನಿಮಗೆ ಮೊಬೈಲ್ ಓಪನ್ ಮಾಡಿದ್ರೆ ಅವು ಯಾವ ಕಾಣಲ್ಲ. ನೀವು ಯಾವ್ದು ಹೇಳ್ತೀರಿ ಅದನ್ನ ಟೈಪ್ ಮಾಡಿದ್ರೆ ಅದು ಓಪನ್ ಆಗುತ್ತೆ. ಈಗ ಬೆಂಗಳೂರಿನಲ್ಲಿ ಯಾವಾಗ ಸಮೀಕ್ಷೆ ಪ್ರಾರಂಭ ಆಗ್ಬೋದು, ತರಬೇತಿ ಇನ್ನೂ ಅವಶ್ಯಕತೆ ಇದೆಯಾ, ಮತ್ತು ರಾಜ್ಯಾದ್ಯಂತ ಯಾವಾಗ, ನಾಳೆಯಿಂದ ಎಷ್ಟರ ಮಟ್ಟಿಗೆ ಶುರುವಾಗುತ್ತೆ? BBMP-ನಲ್ಲಿ ಅಥವಾ ಗ್ರೇಟರ್ ಬ್ಯಾಂಗ್ಳೂರ್ GBA-ನಲ್ಲಿ ಇವಾಗ ತರಬೇತಿ ನಡೀತಾ ಇದೆ. ಮಾಸ್ಟರ್ ಟ್ರೈನರ್ ಆಗಿದೆ, ಡಿಸ್ಟ್ರಿಕ್ಟ್ ಟ್ರೈನರ್ ಆಗಿದೆ, ಈಗ ಎನಾಮರೇಟರ್ ಮಾಡ್ತಾ ಇದ್ದಾರೆ. ಅಲ್ಲಿ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಅಂತ ಹೊಸದಾಗಿ ರಚನೆ ಆದಮೇಲೆ, ಆಡಳಿತ ವ್ಯಾಪ್ತಿ ಚೇಂಜ್ ಆದಮೇಲೆ ಅವರು ಒಂದು ಸ್ವಲ್ಪ ದಿವಸ ಸಮಯಾವಕಾಶ ಪ್ರಾರಂಭಿಸೋದಕ್ಕೆ ಅಂತ ಹೇಳಿದ್ದಾರೆ. ಹಾಗಾಗಿ ಒಂದು 3 ದಿವಸನೋ 4 ದಿವಸನೋ ಡಿಪೆಂಡ್ ಅಪಾನ್ ದೇರ್ ಪ್ರಿಪ್ರೇಷನ್ ಅವರು ವಿಳಂಬವಾಗಿ ಶುರು ಮಾಡ್ತಾರೆ. ಅದನ್ನು ಲಾಸ್ಟಲ್ಲಿ ನಾವು ಎಕ್ಸ್ಟೆಂಡ್ ಅನ್ನು ಮಾಡಿಕೊಂಡು ವಿತಿನ್ ದ ಡೇಟ್ ಮುಗಿಸಿದ್ರೆ ಓಕೆ, ಇಲ್ಲ ಅಂದ್ರೆ ಅದನ್ನು ಎಕ್ಸ್ಟೆಂಡ್ ಮಾಡ್ಕೊಂಡು ಅಲ್ಲಿ ಮಾಡ್ತೀವಿ. ಈ ಸಮೀಕ್ಷೆಯ ಉದ್ದೇಶ ಆರ್ಥಿಕತೆಯ ಅಥವಾ ಸ್ಥಿತಿಗತಿಯ ತಿಳ್ಕೊಳ್ಳುವಂಥದ್ದು. ಆದರೆ ಬಹಳಷ್ಟು ಜನ ಇದನ್ನು ಜಾತಿಗಣತಿ ಅಂತ ಹೇಳಿ ಭಾವಿಸ್ಬಿಟ್ಟಿದ್ದಾರೆ. ಸೊ ಇದರಿಂದಾಗಿ ಕ್ಯಾಟಗರಿ ಬದಲಾವಣೆ ಆಗೋದು, ಈ ತರದ ಯಾವುದೇ ರೀತಿ ಆಗೋದಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸ್ತೀವಿ. ಇಲ್ಲ, ಹಾಗಿಲ್ಲ. ಯಾವುದೇ ಜಾತಿ ಬದಲಾವಣೆ ಪ್ರಶ್ನೆ ಬರೋದಿಲ್ಲ. ಒಂದು, ಎರಡನೇದು, ಇದು ಜಾತಿ ಗಣತಿ ಅಲ್ಲ. ಹಿಂದುಳಿದಿರುವಿಕೆಗೆ ಜಾತಿ ಒಂದು ಕಾರಣ ಅನ್ನೋದ್ರಿಂದ ಅದೊಂದು ಕಾಲಂ ಇರುತ್ತೆ. ಅಷ್ಟೇ ಬಿಟ್ರೆ 60 ಪ್ರಶ್ನೆಗಳಿರುತ್ತೆ. ನನ್ನ ಉದ್ಯೋಗ, ಜಾತಿಯಷ್ಟೇ ಉದ್ಯೋಗದ ಮೇಲೆ ಪರಿಣಾಮ ಬೀರುತ್ತೆ, ಜಾತಿಯಷ್ಟೇ ನನ್ನ ಮನೆ ಪರಿಸ್ಥಿತಿ ಪರಿಣಾಮ ಬೀರುತ್ತೆ, ನಾನು ಬಳಸೋ ಇಂಧನ ಪರಿಣಾಮ ಬೀರುತ್ತೆ, ನಾನು ಹೇಗೆ ಬದುಕ್ತಾ ಇದ್ದೀನಿ, ಯಾವ ವಾತಾವರಣದಲ್ಲಿ ನಾನು ಯಾವ ಕಸಬು ಮಾಡ್ತಾ ಇದ್ದೀನಿ, ಎಲ್ಲವೂ ಪರಿಣಾಮ ಬೀರುತ್ತೆ. ಅದ್ರಲ್ಲಿ ಜಾತಿಯು ಒಂದು ಭಾಗ ಅಷ್ಟೇ. ಜೊತೆಗೆ ನಮ್ಮ ಕ್ಯಾಟಗರೈಸೇಷನ್ ಮಾಡಬೇಕಾದ್ರೆ ಜಾತಿ ಮೇಲೆ ಇಟ್ಕೊಂಡು ಗ್ರೂಪಿಂಗ್ ಮಾಡಿರ್ತೀವಿ ಅಲ್ವಾ? ಮತ್ತೆ ಅದಿಲ್ಲ ಅಂದ್ರೆ ಹೆಂಗ್ ಗ್ರೂಪ್ ಮಾಡಬೇಕು ಪ್ರಶ್ನೆ. ಏನಾದ್ರೂ ಒಂದು ಐಡೆಂಟಿಟಿ ಬೇಕಲ್ಲ, ಅದಕ್ಕೆ ಜಾತಿಯನ್ನ ಒಂದು ಗ್ರೂಪಿಂಗ್ ಇಟ್ಟುಕೊಂಡು ರಿಸರ್ವೇಶನ್ ಹಿಂದಿನ ಕೊಟ್ಕೊಂಡು ಬಂದಿದ್ದೀವಿ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿದ್ರೆ ಅವಾಗ ಆ ಗ್ರೂಪ್ಗಳಿಗೆ ಅವ್ರು ಆ್ಯಡ್ ಆಗ್ತಾರೆ, ಮುಂದುವರೆದಿದ್ರೆ ಬಿಟ್ಟು ಹೋಗ್ತಾರೆ. ಇದು ಸಪರೇಟ್, ಅದು ಆಯೋಗ ಡಿಸೈಡ್ ಮಾಡುತ್ತೆ ಮುಂದೆ. ಅದೇನು ಗೊಂದಲ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.